ಇವತ್ತು ಏನು ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿ ಕೂತಿದ್ದಾರಲ್ಲ BJP ಸರ್ಕಾರದವರು ನಮ್ಮ ಸರ್ಕಾರದ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಏನು ಬೆಲೆ ಏರಿಕೆ ಮಾಡಿಬಿಟ್ಟಿದ್ದಾರೆ. ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು ಬರುತ್ತೆ ಅದು ಬೆಲೆ ಏರಿಕೆ ಅವ್ರಿಗೆ ಕಂಡು ಕಾಣಿಸ್ತಾ ಇಲ್ಲ. ಏನು ಅವ್ರದ್ದೇ ಆದಂಥ ಕೇಂದ್ರದಲ್ಲಿ ಸರ್ಕಾರ ಐತೆ. ಪೆಟ್ರೋಲ್ ಬೆಲೆ ಆಗಲಿ, ಡೀಸೆಲ್ ಬೆಲೆ ಆಗಲಿ, ಈ ನಮ್ಮ ಬಡ ಜನಗಳು ಏನು ಸಿಲಿಂಡರ್ ಯೂಸ್ ಮಾಡ್ತಾರೆ, ತಿನ್ನಕ್ಕೆ ಅನ್ನ ಮಾಡೋದಕ್ಕೆ ಸಿಲಿಂಡ್ರು ಕಾಂಗ್ರೆಸ್ ಸರ್ಕಾರ ಸೃಷ್ಟಿ ಮಾಡಿ ಕೊಟ್ಟಿದ್ದು. ಆ ಸಿಲಿಂಡರ್ನ ಇವತ್ತು ಏನು ಏಕಾಏಕಿ 50 ರೂಪಾಯಿ 100 ರೂಪಾಯಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಇದು ನಮ್ಮ ರಾಜ್ಯ ಸರ್ಕಾರದಲ್ಲಿರುವಂಥ BJP ವಿರೋಧ ಪಕ್ಷದಲ್ಲಿ ಕೂತಿದೆಯಲ್ಲ, ಅದಕ್ಕೆ ಅರ್ಥ ಆಗ್ತಾ ಇಲ್ಲ. ಯಾವುದೋ ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಗ್ಯಾರಂಟಿಗಳು ಕೊಟ್ಟಿದೆ, ತಿನ್ನಕ್ಕೆ ಅನ್ನಭಾಗ್ಯ ಕೊಟ್ಟಿದೆ, ಅದನ್ನೆಲ್ಲ ಅವ್ರಿಗೆ ಹೇಳ್ತಾ ಇಲ್ಲ. ಕೇಂದ್ರ BJP ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಇಷ್ಟು ಒಳ್ಳೆ ಯೋಜನೆಗಳು ತಂದಿದೆ, ಇಷ್ಟು ಗ್ಯಾರಂಟಿಗಳು ತಂದಿದೆ ಅಂತ ಅವ್ರಿಗೆ ಯಾವುದೋ ಈ ಸಣ್ಣದೊಂದು ಯಾವುದೋ ಮೊನ್ನೆ ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು 4 ರೂಪಾಯಿ 5 ರೂಪಾಯಿ ಬೆಲೆ ಜಾಸ್ತಿ ಮಾಡಿಕ್ಕೆ ಹಾಲಿಂತರ ಅದನ್ನ ಇವರು ಟೀಕೆ ಮಾಡ್ತಾರೆ. ನಿಜ ಹೇಳಬೇಕು ಅಂದರೆ ಈ BJP ಸರ್ಕಾರದವ್ರಿಗೆ ಯಾವುದೇ ನೈತಿಕತೆ ಇಲ್ಲ, ಮಾನ ಮರ್ಯಾದೆ ಕೂಡ ಏನೂ ಇಲ್ಲ. ಆದ್ದರಿಂದ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ, ಈ ಭ್ರಷ್ಟ ಏನು ಕೇಂದ್ರ ಸರ್ಕಾರ BJP ಸರ್ಕಾರ ಇದೆ, ಜನಗಳು ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ಕಿತ್ತೋಗಿಬೇಕು. ಇಲ್ಲಾಂದರೆ ಬಡ ಜನಗಳು ಜೀವನ ಮಾಡೋದಕ್ಕಾಗಲ್ಲ. ಈ ಸಿಲಿಂಡರ್ ಬೆಲೆ ಇವತ್ತು ನೀವು ನೋಡ್ತಾ ಇದ್ದೀರಾ, 350 400 ರೂಪಾಯಿ 500 ರೂಪಾಯಿ ಇದ್ದಿದ್ದು ಸಿಲಿಂಡರ್ನ ಏಕಾಏಕಿ ತೊಗೊಂಡೋಗ್ಬಿಟ್ಟು 1200 ರೂಪಾಯಿ ಮಾಡಿ ಇವತ್ತು ಏರಿಕೆ ಮಾಡಿಟ್ಟಿದ್ದಾರೆ. ಬಡವರು ಎಲ್ಲಿ ಅಂತ ಸಿಲಿಂಡರ್ ತಗೋತಾರೆ. ಮಾಮೂಲಿ ಯಥಾಸ್ಥಿತಿ ಸೌದೆ ಒಲೆ ಊಟ ಮಾಡೋಂಥ ಪರಿಸ್ಥಿತಿ BJP ಕೇಂದ್ರ ಸರ್ಕಾರ ತರ್ತಾ ಇದೆ. ಆದ್ದರಿಂದ ಕೈ ಮುಗ್ದಿ ನಮ್ಮ ಕರ್ನಾಟಕ ಜನತೆಗಾಗಲಿ ನಮ್ಮ ಕೇಂದ್ರ ಜನತೆಗಾಗಲಿ ಕೇಳ್ಕೊತೀನಿ, ಆದಷ್ಟು ಬೇಗ ಈ ಭ್ರಷ್ಟ ಮೋದಿ ಸರ್ಕಾರನ ಅದರಲ್ಲೂ ಖುದ್ದಾಗಿ ಮೋದಿನ ಕಿತ್ತು ಒಗಿಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂಡು